ಹಾಯ್ ಎಲ್ಲರೂ ನಮಸ್ಕಾರ. ತಮ್ಮನಲ್ಲಿ ನೋಡಿ ಬಂದಿರ್ತೀರಾ ಅನಿಸುತ್ತೆ. ಸೀರಿಯಸ್ ಆಗಿ ಇವತ್ತು ತುಂಬ ಬೇಜಾರಾಗ್ತಾ ಇದೆ. ಯಾಕಂದರೆ ಯೂಟ್ಯೂಬ್ ಮೇಲೆ ನನಗೆ ತುಂಬ ಕೋಪ ಇದೆ. ಏನಂದರೆ ಯೂಟ್ಯೂಬು ಆಸೆ ತೋರಿಸ್ಬಿಟ್ಟು ಮೋಸ ಮಾಡ್ತಾವ್ರೆ ನಮಗೆ, ಸೀರಿಯಸ್ ಆಗಿ ಎಲ್ಲರಿಗೂ. ಒಂದೊಂದು ಟೈಪ್ ಅಪ್ಡೇಟ್ ಏನು ಮಾಡ್ತಾರಂದರೆ, ಒಂದು ಟೈಮ್ ಅಪ್ಡೇಟ್ ಏನು ಹೇಳ್ತಾರಂದ್ರೆ, ಶಾರ್ಟ್ಸ್ ಮಾಡಿ ನಿಮಗೆ ವಾಚ್ ಅವರ್ಸ್ ಜಾಸ್ತಿ ಬರುತ್ತೆ, ಅದು ವ್ಯೂವ್ ಜಾಸ್ತಿ ಬರುತ್ತೆ ಅಂತ ಹೇಳಿದ್ದಾರೆ. ಸರಿ ಆಯಿತು, ಅದನ್ನು ನಂಬ್ಕೊಂಡು ನಾನು ಹೇಳಿದ್ದೀನಿ ಎಲ್ಲ ವೀಡಿಯೋದಲ್ಲಿ ಶಾರ್ಟ್ಸ್ ಮಾಡಿ ವಾಚ್ ಅವರ್ಸ್ ಬರುತ್ತೆ ಅಂತ ನಾನು ಹೇಳಿದ್ದೀನಿ, ನಿಮಗೆ ನೋಡಿದ್ದೀರಲ್ಲ. ಇವಾಗ ನೋಡಿದ್ರೆ ಏನು ಅಪ್ಡೇಟ್ ಕೊಟ್ಟಿದ್ದಾರೆ, ನೀವು ಶಾರ್ಟ್ಸ್ ಮಾಡಿದ್ರೆ ವಾಚ್ ಅವರ್ಸ್ ಬರೋಲ್ಲ, ಲಾಂಗ್ ವಿಡಿಯೋ ಮಾಡಬೇಕು, ಇನ್ನೂ ಏನೇನೋ ಪ್ರಾಸೆಸ್ ಬಂದಿದೆ, ತುಂಬ ಪ್ರಾಸೆಸ್ಗಳು ಬಂದಿದೆ. ತಲೆ ಕೆಟ್ಟೋಗ್ಬಿಡ್ತಾ ಇದ್ದೆ. ಲೈಫಲ್ಲಿ ಯಾವತ್ತೂ ನಾನು ಯೂಟ್ಯೂಬ್ ಬಿಡೋಣ ಅಂದ್ಕೊಂಡಿದ್ದೇ ಇಲ್ಲ. ನಾನು ಇಲ್ಲಿ ಬಂದಿದ್ದೇ ಏನಾದರೂ ಒಂದು ಸಾಧನೆ ಮಾಡಿ ಹೋಗಬೇಕು ಅಂತ. ಸೊ ಇಲ್ಲಿ ನೋಡಿದ್ರೆ ಸಾಧನೆ ಅಲ್ಲ, ಸಾವಾಸನೆ ಬೇಡ ಅನಿಸ್ಬಿಟ್ಟಿದೆ ಸೀರಿಯಸ್ ಆಗಿ. ಒಂದೊಂದು ದಿವಸ ಒಂದೊಂದು ಅಪ್ಡೇಟ್. ಎಲ್ಲಿಗೆ ಹೋಗೋಣ ನಾವು, ನೀವೇ ಹೇಳಿ. ಒಂದು ವೀಡಿಯೋ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ. ಅಯ್ಯೋ, ತಲೆ ಕೆಟ್ಟು ಕೆರ ಹಿಡಿತಾ ಇದೆ. ಅದರಲ್ಲಿ ಬೇರೆ ಈ ದೊಡ್ಡ ಯೂಟ್ಯೂಬರ್ಗಳಿಗೆಲ್ಲ ಕಾಟ. ಒಂದು ಅಪ್ಡೇಟ್ ಆಗಂಗಿಲ್ಲ, ಸರಿ ಕಾಯ್ತಾ ಇರ್ತಾರೆ ನಮ್ಮನ್ನ ರುಬ್ಬಾಕಕ್ಕೆ. ಅರ್ಧ ಆರ್ಟ್ ಅಟ್ಯಾಕ್ ಅವರೇ ಬರ್ಸ್ಬಿಡ್ತಾರೆ ನಮಗೆ ಯೂಟ್ಯೂಬ್ ಸೊ ಯೂಟ್ಯೂಬ್ ಮೇಲೆ ನಂಗೆ ತುಂಬ ಕೋಪ ಬರ್ತಾ ಇದ್ದಾರೆ. ಇರೋ ವಾಚ್ ಅವರ್ಸ್ನೆಲ್ಲ ಕಿತ್ಕೊಂತವ್ರೆ ಕೆಲವ್ರದ್ದು. ಅದರಲ್ಲೇ ಅರ್ಧ ಟೆನ್ಷನಲ್ಲೇ ಅವರು ವೀಡಿಯೋಸ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನು ಕೆಲವೊಬ್ರು ಏನಂದರೆ ವೀಡಿಯೋಸೇ ಮಾಡ್ತಾಯಿಲ್ಲ ರೀ. ಎಷ್ಟೋ ಪಾಪ ಚಾನಲಲ್ಲಿ ನಾನು ನೋಡಿದೆ ಕೆಲವರು. ಅವ್ರು ತಪ್ಪಲ್ಲ ರೀ, ಸೀರಿಯಸ್ ಆಗಿ ನಾನು ಹೇಳ್ತೀನಿ. ಈ ಯೂಟ್ಯೂಬ್ದೇ ತಪ್ಪು. ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀವಿ, ಏನೇನೋ ಕೆಡಿಸ್ಬಿಡ್ತಾರೆ ಬಂದ್ಬಿಟ್ಟು. ಇದು ಮಾಡೋ, ಅದು ಮಾಡೋ, ಅದು ಮಾಡೋ, ಇದು ಮಾಡೋ ಅಂತ. ಅದರಲ್ಲಿ ಬೇರೆ ಈ ದೊಡ್ಡ ಯೂಟ್ಯೂಬರ್ ಬೇರೆ ಹೇಳ್ಬೇಕಾ, ಅಯ್ಯೋ ಅವ್ರು ಕೊಡೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡಿಬಿಟ್ರೆ ಅರ್ಧ ಹಾರ್ಟ್ ಅಟ್ಯಾಕಲ್ಲೇ ನಾವು ಸತ್ತೋಗ್ಬಿಡ್ತೀವಿ. ಆ ಥರ ಪರಿಸ್ಥಿತಿಗಳೆಲ್ಲ ಬರ್ತಾ ಇದೆ. ಇವಾಗ ನೀವೇ ಹೇಳಿ, ನಾವು ಮಾಡೋಣ ಬೇಡವಾ, ನೀವೇ ಹೇಳಿ. ಹೆಂಗೆ ಅನಿಸುತ್ತೆ ಗೊತ್ತಾ, ಒಂದೊಂದು ಟೈಮು ಒಂದು ವೀಡಿಯೋ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ. ವೀಡಿಯೋ ಮಾಡಿ ಎಡಿಟ್ ಮಾಡೋ, ಅದಕ್ಕಂತ ಡೇಟಾ ವೇಸ್ಟ್ ಆಗುತ್ತೆ, ಎಲ್ಲ ಎಷ್ಟು ಟೈಮ್ ವೇಸ್ಟು. ಒಂಥರ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ. ಆ ಥರ ನಿಮಗೂ ಏನಾದರೂ ಅನಿಸಿದೆನಾ? ನನಗೆ ಇವಾಗ ಫಸ್ಟ್ ಟೈಮ್ ಅನಿಸ್ಬಿಡ್ತು, ಏನು ಗುರು ಈ ಯೂಟ್ಯೂಬೇ ವೇಸ್ಟ್ ಅನಿಸ್ಬಿಡ್ತು, ಸೀರಿಯಸ್ ಆಗಿ ಹೇಳ್ತೀನಿ. ಏನು ಎಷ್ಟು ಕಷ್ಟ ಬೀಳ್ತಾಯಿದ್ರು ಇವ್ರು ನೋಡಿದ್ರೆ ಒಂದೊಂದು ದಿವ್ಸಕ್ಕೆ ಒಂದೊಂದು ಅಪ್ಡೇಟ್ ಅಂತ. ನಾನು ಇವತ್ತು ಒಂದು ಶಾರ್ಟ್ಸ್ ಹಾಕಿದ್ದೀನಿ ನೋಡಿ, ಬೇಕಾದರೆ 1,600 ಏನೋ ವ್ಯೂಸ್ ಹೋಗಿದೆ. ಅದ್ರಿಗೆ ಎಷ್ಟು ಬಂದಿದೆ ಅಂದ್ಕೊಂಡಿರ್ತೀರಾ ವಾಚ್ ಅವರ್ಸು? ಬರೀ 0.4. ಅದ್ರ ಲೆಕ್ಕಕ್ಕೆ ಇಲ್ಲ ಅದು ವಾಚ್ ಅವರ್ಸು. ಬೇಕಾದರೆ ಹೋಗಿ ನೋಡಿ. ನಮ್ಮ ಟ್ಯಾಲೆಂಟ್ಗೆ ಬೆಲೆ ಇಲ್ವಾ ಅನಿಸ್ಬಿಟ್ಟಿದೆ ರೀ, ಸೀರಿಯಸ್ ಆಗಿ. ಅಯ್ಯೋ ಹೋಗಪ್ಪ. ಇವಾಗ ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಕೋಮಾಗಿ ಹೋಗಿರೋ ಕಪ್ಪೆ ಥರ ಆಗಿಬಿಟ್ಟಿದ್ದೀನಿ. ಏನೂ ಮಾತಾಡದೆ ಎಲ್ಲ ಸುಮ್ಮನೆ ಕೈ ಕಟ್ಕೊಂಡು ನೋಡ್ತಾ ಇದ್ದೀನಿ ಯಾರು ಏನು ಹೇಳ್ತಾವ್ರಂತ. ಇವಾಗ ನೀವೇ ಏನು ಮಾಡೋಣ ಅಂತ ಹೇಳ್ರಿ. ನಿಮಗೂ ಅರ್ಥ ಆಗ್ತಾ ಇಲ್ಲ ಅನಿಸುತ್ತೆ ಎಲ್ಲ ಯೂಟ್ಯೂಬ್ ಅವ್ರಿಗೆ. ಮನಸ್ಸು ಒಡೆದೋಗ್ಬಿಡುತ್ತೆ ಎಲ್ಲ ಯೂಟ್ಯೂಬ್ಗೆ. ಏನು ಗೊತ್ತಾ, ಕಷ್ಟ ಬೀಳ್ತಾನೆ ಇರ್ತೀವಿ. ಅದ್ರಲ್ಲಿ ಬಿಡ್ರೆ ನಮ್ಮದು ಬಿಡ್ರಿ, ನಾವೇ ಏನಾದರೂ ವೀಡಿಯೋ ಮಾಡ್ಕೊಂಡಿರ್ತೀವಿ. ಈಗ ರೆಗ್ಯುಲರಾಗಿ ಲೈವ್ ಮಾಡ್ಕೊಂಡು ಕೂತಿರ್ತಾರಲ್ಲ ಹಾಕಂದಿರೋ, ಪಾಪ ಅವ್ರ ತಾಳ್ಮೆಗೆ ಮೆಚ್ಚಲೇಬೇಕ್ರಿ. ಏನಂದರೆ ಪಾಪ ಅವ್ರಿಗೂ ಒಂದು ಕನಸಿರುತ್ತೆ, ಏನೋ ಬೇಗ ಮಾಡಲಿ ಅಂತ. ಸೊ ಅವ್ರನ್ನೂ ಸ್ವಲ್ಪ ಸ್ಲೋ ಮಾಡಿಬಿಡ್ತಾರೆ. ಯೂಟ್ಯೂಬ್ ಮೇಲೆ ನಾನು ತುಂಬ ಕೋಪ ರೀ. ಇಲ್ಲಿ ಯಾರೇ ಏನೇ ಇರಲಿ ರೀ, ತುಂಬ ಕಷ್ಟ ಬೀಳ್ತವ್ರು ಎಲ್ಲರೂ. ಪ್ರಯತ್ನ ಅಂತೂ ಎಲ್ಲರೂ ಪಡ್ತವ್ರೆ. ಸೊ ಆ ಥರ ಮಾಡಬಾರ್ದು. ನೀವು ಹೇಳಿ, ನಾನು ಹೇಳೋದು ತಪ್ಪ? ತುಂಬ ಬೇಜಾರಾಯ್ತು ಇವತ್ತು. ಒಂದೊಂದು ದಿವಸ ಅಪ್ಡೇಟ್ ಕೊಟ್ಟರೆ ನಾವೆಲ್ಲಿಗೆ ಹೋಗೋಣ? ಏನು ಒಂದೊಂದು ದಿವಸ ಅಯ್ಯೋ, ಕೋತಿಗಳ ಥರ ಎಗರ್ತಾ ಇರಬೇಕಾ ನಾವು? ಏನು ಯೂಟ್ಯೂಬರ್ಗೂ ಸ್ವಲ್ಪ ಬುದ್ಧಿ ಇಲ್ಲ ರೀ, ಸೀರಿಯಸ್ ಆಗಿ ಹೇಳ್ತೀನಿ. ಇದು ಟೆಸ್ಟ್ ಮಾಡಬೇಕು, ಓವರ್ ಟೆಸ್ಟ್ ಮಾಡಬಾರ್ದು. ಹೋಗೇ ಬಿಡ್ತೀವಿ ಆಮೇಲೆ ನಾವು. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಯೂಟ್ಯೂಬ್ ಚಾನಲ್ನ ಕೆಲವರು ಬಿಡೋಕ್ಕೂ ಆಗದೆ ಇಟ್ಕೊಳಕ್ಕೂ ಆಗದೆ ತುಂಬ ಕಷ್ಟ ಬೀಳ್ತವ್ರೆ. ಅದು ಹೇಳ್ಕೊಂತ ಇಲ್ಲ, ನಾನು ಹೇಳ್ಕೊತ ಇದ್ದೀನಿ ಅಷ್ಟೇ. ಸೊ ಪಾಪ ನನಗೆ ಇಷ್ಟ ಅನಿಸ್ಬಿಟ್ಟಿದೆ ಅಂದರೆ 1000 ಮಾಡಿರೋ ಸಬ್ಸ್ಕ್ರೈಬರ್ ಗತಿ ಏನು, ಮತ್ತು ಡೈಲಿ ಲೈವಲ್ಲಿ ಮಾಡ್ತಾರಲ್ಲ ಅಕ್ಕಂದಿರ, ಅವ್ರ ಗತಿ ಏನು? ಆದರೂ ಮೆಚ್ಚಬೇಕು ರೀ, ಸೀರಿಯಸ್ ಆಗಿ ಹೇಳ್ತೀನಿ. ಕಾನ್ಫಿಡೆನ್ಸ್ ಬಿಡೋಲ್ಲ ನೋಡಿ, ಮಾಡ್ತಾ ಇದ್ದಾರಂತ. ಇನ್ನೊಂದು ಲೈವ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಲೈವ್ ಫೇಸ್ ತೋರಿಸಿ ಮಾಡಿದ್ರೇ ಯೂಸು. ಇಲ್ಲ ಅಂದರೆ ನೀವು ಮಾನಿಟೈಸನ್ ಆಗೋದೇ ಇಲ್ಲ, ಸೀರಿಯಸ್ ಆಗಿ ನೋಡಿ. ನೀವು ಹೋಗ್ತಿರಲ್ಲ ಮಾನಿಟೈಸನ್ ಮಾಡೋಕ್ಕೆ, ಅವಾಗೆಲ್ಲ ಚೆಕ್ ಆಗುತ್ತೆ ನಿಮ್ಮ ವೀಡಿಯೋಸ್ ಎಲ್ಲ, ಅವಾಗ ಗೊತ್ತಾಗುತ್ತೆ. ನನ್ನ ಮಾತು ಬೇಕಾದರೆ ಜ್ಞಾಪಕ ಇಟ್ಕೊಳ್ಳಿ. ಬೈ ಚಾನ್ಸ್ ನಿಮ್ಗೆ ಮಾನಿಟೈಸನ್ ಆದ್ರೂ ನಿಮಗೆ ಡಾಲರ್ಸ್ ಕೌಂಟ್ ಆಗೋಲ್ಲ, ಆ ಪ್ರಾಬ್ಲಮ್ ಬಂದೇ ಬರುತ್ತೆ ನೋಡಿ. ಏನಕ್ಕೆ ಆ ಥರ ಪ್ರಾಬ್ಲಮ್ ಆಗುತ್ತೆ? ಇವಾಗಲಿಂದಾನೇ ಎಲ್ಲ ಸರಿ ಮಾಡ್ಕೊಂಡು ಹೋಗಿ. ಸುಮ್ಮನೆ 1 ಅವರ್ 2 ಅವರ್ ಮಾತಾಡ್ತೀರ ಲೈಟ್ ಆಫ್ ಮಾಡಿಬಿಟ್ಟು. ಸೊ ನಾನೇನು ಹೇಳೋಕ್ಕೆ ಹೋಗಲ್ಲ ರೀ, ಯಾಕಂದರೆ ಒಂದು ಸಲ ಗೊತ್ತಾದ್ರೇ ನಿಮಗೆ ಗೊತ್ತಾಗೋದು. ಸೊ ಇವತ್ತು ಈ ಥರ ಇದೆ ರೀ, ಸಿಂಪಲ್ಲಾಗಿ. ಯಾಕಂದರೆ ನನಗೆ ತುಂಬ ಬೇಜಾರು ಅನಿಸ್ಬಿಡ್ತು. ಯೂಟ್ಯೂಬೇ ಬೇಡ ಗುರು ಅನಿಸ್ಬಿಡ್ತು. ಥೋ, ಏನು ಗುರು, ನಿಮಗೂ ಆ ಥರ ಅನಿಸಿದ್ದೇನಾ ಯಾವತ್ತಾದರೂ? ಏನು ಹೇಳಿ, ಇವಾಗ ಹೇಳಿ ನೀವು, ನಿಮ್ಮ ಟ್ಯಾಲೆಂಟ್ ಎಷ್ಟಿದೆ ಪಾಪ. ಕುಕ್ಕಿಂಗ್ ಚಾನಲ್ ಇರಲಿ, ಎಷ್ಟೋ ಜನ ಪಾಪ ನಾನು ನೋಡ್ತೀನಿ,
ಎಷ್ಟು ಚೆನ್ನಾಗಿ ಎಡಿಟ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಗೊತ್ತಾ ವೀಡಿಯೋಸು. ನಮ್ಮ ಚಾನಲಲ್ಲೇ ಒಬ್ರು ಇದ್ದಾರೆ ರೀ, ಖುಷಿ ಬ್ಲಾಗ್ಸ್ ಅಂತ, ಸಕ್ಕತ್ತಾಗಿ ಮಾಡ್ತಾರೆ ಬ್ಲಾಗ್ಸ್ ಎಲ್ಲ. ನನಗೆ ಅವ್ರು ಬೇಗ ಮುಂದೆ ಹೋಗ್ಬೇಕಂತ ಒಂದು ಆಸೆ ಇದೆ. ಬಟ್ ಅವರು ತುಂಬ ಕಷ್ಟ ಬೀಳ್ತವ್ರೆ. ಇವಾಗ ನಾನು ಹೇಳೋದು ಕೇಳ್ಕೊಂಡು ಪಾಪ ಮಾಡ್ತವ್ರೆ, ಮಾಡಲಿ, ಆ ಥರ ಅಲ್ಲ. ಆದರೆ ಫಸ್ಟ್ ಟೈಮ್ ಇವತ್ತೇನು ಅನಿಸ್ಬಿಡ್ತಾರೆ ಯೂಟ್ಯೂಬ್ ಏನು ಗುರು ಇದು ಅಂತ. ನಾನು ಯಾವತ್ತೂ ಕಾನ್ಫಿಡೆನ್ಸ್ ಕಲ್ತ್ಕೊಳಲ್ಲ. ಇವತ್ತೇನೋ ಗೊತ್ತಿಲ್ಲ, ತುಂಬ ಲೋ ಫೀಲ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಆ ಥರ ಆಗಿರುತ್ತೆ ಒಂದಲ್ಲ ಒಂದು ದಿವಸ ಎಲ್ಲರಿಗೂ ಆಗೇ ಇರುತ್ತೆ ಈ ಯೂಟ್ಯೂಬಲ್ಲಿ ಇರೋರಿಗೆ. ಇವಾಗ ನನಗೆ ಬಂದು ಕಮೆಂಟ್ಸ್ ಹಾಕ್ತೀರಾ, ಏನೂ ಆಗಲ್ಲ, ಸರಿ ಹೋಗುತ್ತೆ ಮಾಡು ಅಂತ. ಸೊ ಆ ಏಟ್ ಬಿದ್ದವನಿಗೆ ಆ ನೋವು ಏನಂತ ಗೊತ್ತಾಗೋದು. ನಿಮ್ಗೆಲ್ಲರಿಗೂ ಆಗಿರುತ್ತೆ ರೀ ಯೂಟ್ಯೂಬಲ್ಲಿ ಎಲ್ಲರಿಗೂ. ಏನಂದರೆ ಯೂಟ್ಯೂಬ್ ತುಂಬ ಆಡಿಸ್ತಾರೆ ರೀ ನಮ್ಮನ್ನ, ಬೇಗ ಯಾರನ್ನೂ ಮುಂದೆ ಹೋಗೋಕ್ಕೆ ಬಿಡಲ್ಲ ಅಂತಾರೆ. ಅದರಲ್ಲಿ ಬಿಟ್ಟರೆ ಈ ಬಡ್ಡಿ ಮಕ್ಕಳು ದೊಡ್ಡ ಯೂಟ್ಯೂಬರ್ ಇದ್ದಾರಲ್ಲ, ಸುಮ್ಮನೆ ವಾಚ್ ಅವರ್ಸು ಅದು ಇದು ಅಂತ ಸುಮ್ಮನೆ ತಲೆಗುಳ ಬಿಟ್ಬಿಟ್ಟು ಅವರು ನಿಮ್ಮನ್ನ ಮುಂದೆ ಹೋಗೋಕ್ಕೂ ಬಿಡ್ತಾ ಇಲ್ಲ. ಏನಿಲ್ಲ ರೀ, ವಾಚ್ ಅವರ್ಸ್ ಎಲ್ಲ ಬರೋದು, ಅವ್ರು ಹೇಳೋದೆಲ್ಲ ಏನು ನಡೆಯಲ್ಲ ರೀ. ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ನಡೆಯೋಕ್ಕೆ ಯೂಟ್ಯೂಬ್ ಮಾಡಿಕೊಡೋದು ಇಲ್ಲ. ನೀವೇ ತಿಳ್ಕೊಳ್ಳಿ, ವಾಚ್ ಅವರ್ಸ್ ಎಲ್ಲ ಬರೀ ಸೆಟ್ಟಿಂಗ್ಸಿಂದ ಬಂದುಬಿಟ್ಟಿದ್ರೆ ಇವಾಗ ಏನೂ ಇಲ್ಲದೆ ಲಕ್ಷಾಂತರ ಜನ ಇಳಿತವ್ರೆ ಯೂಟ್ಯೂಬ್ಗೆ. ಈ ಥರ ವಾಚ್ ಅವರ್ಸ್ ಎಲ್ಲ ಒಂದೇ ದಿವಸಕ್ಕೆ ಆಗಿಬಿಟ್ರೆ ಅಷ್ಟೇ ಯೂಟ್ಯೂಬ್ ಅವ್ರ ಗತಿ ಏನಾಗೋದು ನೀವೇ ಯೋಚನೆ ಮಾಡಿದ್ರಾ? ಈ ಎಲ್ಲರಿಗೂ ಸ್ವಲ್ಪ ಮೈಂಡ್ ಯೂಸ್ ಮಾಡಲ್ಲ ಯಾರು ಅಂತೀರ. ಎಲ್ಲರೂ ಬಂದುಬಿಟ್ರೆ ಅಂದ್ಕೊಳ್ಳಿ, ಯಾರು ಕೆಲಸನ ಮಾಡಲ್ಲ ಪ್ರಪಂಚದಲ್ಲಿ. ಆಮೇಲೆ ಎಲ್ಲ ಯೂಟ್ಯೂಬ್ ಫೋನ್ ಹಿಡ್ಕೊಂಡೇ ಕೂತ್ಕೊಂಡಿರೋರು, ಅರ್ಥ ಆಯ್ತಾ? ಯೂಟ್ಯೂಬ್ ತುಂಬ ದೊಡ್ಡ ಗೇಮ್ ಆಡ್ತಾರೆ ರೀ, ನಿಮ್ಗೆ ಗೊತ್ತಿಲ್ಲ. ಇನ್ನೊಂದು ಈ AI ಸಿಸ್ಟಮ್ ಅಂತ ಇವಾಗ ಬಂದಿದೆ. ಆ ಡಬ್ಬಾ ಸಿಸ್ಟಮ್ ಬಂದಿದ್ದರಿಂದಾನೇ ನಮಗೆಲ್ಲ ಇಷ್ಟು ತಲೆನೋವು ರೀ. ಮುಂಚೆ ಇಲ್ಲ, ಈ ಥರ ಏನೂ ಇದ್ದಿಲ್ಲ, ಏನು ಬೇಕಾದರೂ ಮಾಡ್ಬೋದಾಯಿತು, ಯಾವನ್ ಏನು ಕೇಳೋದು ಇಲ್ಲ, ಒಳ್ಳೆ ದುಡ್ಡು ಮಾಡ್ಬೋದಾಯಿತು. ಅವಾಗೆಲ್ಲ ಒಳ್ಳೆ ದುಡ್ಡು ಮಾಡಿಬಿಟ್ರು ರೀ ತುಂಬ ಜನ. ನಾವೇ ಸ್ವಲ್ಪ ಲೇಟಾಗಿ ಬಂದ್ವಿ ಅಷ್ಟೇ. ಇದೇನಕ್ಕೆ ಬಂತಂದರೆ AI ಸಿಸ್ಟಮು ಹೇಳ್ತೀನಿ ನೋಡಿ. ಈ ಕೆಪ್ಪೂರ್ನಲ್ಲಿ ಮಕ್ಕಳು ಇದ್ದಾರೆ ಹಿಂದಿಯವರು ಏನು ಮಾಡ್ತಾರೆ ಗೊತ್ತಾ? ಒಬ್ಬರೇ 4 ಇಲ್ಲ 5 10 ಚಾನಲ್ ಇಟ್ಕೊಂಡು ಓಡಿಸ್ತಾಯಿದ್ರು. ಅವ್ರು ಓಡಿಸ್ಲಿ ಪರವಾಗಿಲ್ಲ, ದುಡ್ಡು ಮಾಡ್ತಾಯಿದ್ರು. ಮಾಡೋದನ್ನ ತುಂಬ ಇದು ತೋರಿಸಿ ಅಪ್ಲೋಡ್ ಮಾಡ್ತಾಯಿದ್ಲು. 5 ಲಕ್ಷ ದುಡ್ದೆ, 10 ಲಕ್ಷ ದುಡ್ದೆ. ಒಬ್ಬ ಯೂಟ್ಯೂಬರ್ನ ನೋಡಿದೆ ನಾನು, 10-15 ಲಕ್ಷ ದುಡ್ದೆ ಅಂತ ಹಾಕಿ ತೋರಿಸೋದೇನೋ, ವ್ಯೂಸ್ ತೊಗೊಳೋದೇನೋ. ಸುಮ್ಮನೆ ಇರ್ತಾರ ಇವ್ರು ಯೂಟ್ಯೂಬರು, ಕಣ್ಣು ಹಾಕ್ತಾರೆ. ಈ ನನ್ನ ಮಗ ಎಷ್ಟು ಇಟ್ಟಿದ್ದಾನೆ ಚಾನಲ್ ಅಂತ ಇರೋ ಬರೋದನ್ನೆಲ್ಲ ಕಿತ್ಕೊಂಡ್ಬಿಟ್ರು. ಸೀರಿಯಸ್ ಆಗಿ ಎಷ್ಟೋ 10 ಮಿಲಿಯನ್ ಇರೋ ಚಾನಲ್ಗಳೆಲ್ಲ ಕಿತ್ಕೊಂಡ್ಬಿಟ್ರು ರೀ. ಸೊ ಇವಾಗ ತುಂಬ ಟೈಟ್ ಮಾಡಿಬಿಟ್ಟಿದ್ದಾರೆ ರೀ. ಈ ಡಬ್ಬಾ ಸಿಸ್ಟಮ್ ಅಂದರೆ AI ಸರ್ವರ್ ಬಂದಿದೆ ಇವಾಗ, ಯಾಕಾದರೂ ಬಂತು, ಎಲ್ಲರ ತಲೆನೋವಾಗಿಬಿಟ್ಟಿದೆ. ಇವಾಗ ತುಂಬ ಟೈಟ್ ಮಾಡ್ತಾರೆ. ಒಂದೊಂದು ದಿವಸಕ್ಕೆ ಒಂದೊಂದು ರೂಲ್ಸ್ ತಂದರೆ ನಾವೆಲ್ಲಿಗೆ ಹೋಗೋಣ? ನೀವು ಹೇಳಿ, ನಾವೆಲ್ಲಿಗೆ ಹೋಗೋಣ? ನಾವಿಲ್ಲಿ ಬಂದಿದ್ದೇನು ಗೊತ್ತಾ? ಏನೋ ಒಂದು ಮಾಡಿ ಸ್ವಲ್ಪ ದುಡ್ಡು ಬಂದರೆ ನಮ್ಮ ಇರೋ ಕಷ್ಟ ಎಲ್ಲ ತೀರುತ್ತಂತ ಬಂದರೆ, ಇಲ್ಲಿ ನೋಡಿದ್ರೆ ಈ ಥರ ಆಟಗಳು ಆಡ್ತವ್ರೆ. ಅದರಲ್ಲಿ ಬಿಟ್ಟರೆ ಇದೊಂದು ನಡೀತಾ ಇದೆ ಟ್ರೆಂಡು. ಇವಾಗ ನಾನು ಈ ಟೈಮಲ್ಲಿ ಲೈವ್ ಮಾಡ್ತೀನಿ, ನೀನು ಬಾರಕ್ಕ, ನೀನು ನನ್ನ ಟೈಮಲ್ಲಿ ಮಾಡ್ತೀನಿ ಅಂತ ಇವರಲ್ಲೇ ಕಿತ್ಲಾಡ್ಕೊಂಡು ಓದಾಡ್ತವ್ರೆ. ಇವರು ಅದೇ ಟೈಮಿಗೆ ಮಾಡಿದ್ರೆ ಯಾವ ಟೈಮಿಗೆ ಹೋಯ್ತಾರೆ ಪಾಪ? ಅರ್ಥ ಮಾಡ್ಕೊಳ್ಳಿ. ಒಂದು ಟೈಮ್ ಮಾಡಿ ಅವ್ರಿಗೂ ಹೋಗಿ ಸಪೋರ್ಟ್ ಮಾಡಿ, ನಿಮಗೂ ಸಪೋರ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಏನು ಹೇಳೋಕ್ಕಿಲ್ಲ ರೀ, ಸ್ವಲ್ಪ ನನಗೆ ಇವಾಗ ತಲೆ ಕೆಟ್ಟೋಗ್ಬಿಟ್ಟಿದೆ. ನಿಮ್ಮ ಹತ್ರ ಏನು ಹೇಳಲಿ? ಸೊ ನಿಮ್ಗೇನಾದರೂ ಸೊಲ್ಯೂಷನ್ ಗೊತ್ತಿದ್ರೆ ಹೇಳಿ, ಯಾಕಂದರೆ ನೀವು ನನ್ನ ಕಂಡೀಷನಲ್ಲೇ ಇರ್ತೀರ. ಬೇಡ ಅನಿಸ್ಬಿಟ್ಟಿದೆ ರೀ. ಏನು ಮಾಡ್ತೀರಾ? ಇವಾಗ ಬಿಡೋಕ್ಕೂ ಆಗದೆ, ಇಟ್ಕೊಳೋಕ್ಕೂ ಆಗದೆ, ಆ ಥರ ಪರಿಸ್ಥಿತಿಲಿ ಅನುಭವಿಸ್ತಾ ಇದ್ದೀವಿ. ಸರಿ, ನಾನು ಬಿಟ್ಬಿಡೋಣ ಅನ್ಕೊತೀನಿ. ಆ ಟೈಮಲ್ಲೇ ಇಲ್ಲ ಬ್ರೋ, ನೀವು ವೀಡಿಯೋ ಮಾಡಿ ಚೆನ್ನಾಗಿದೆ, ನೀವು ಹೇಳೋದು ಸರಿ ಅಂದ್ಬಿಡ್ತೀರಾ. ಸೊ ಅವಾಗ ಇನ್ನೂ ಜೋಶ್ ಬಂದುಬಿಡುತ್ತೆ. ಸರಿ ಬಿಡು, ನಮಗಂತ ಒಬ್ಬರಾದರೂ ಇದ್ದಾರಲ್ಲ ಅಂತ ಮತ್ತೆ ಬಂದು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಏನು ಅನಿಸುತ್ತೆ ಗೊತ್ತಾ? ನಿಜ ಹೇಳಿದ್ಬಿಟ್ಟು ವೀಡಿಯೋ ಮಾಡಿದ್ರೆ ಏನು ಯೂಸ್ ಇಲ್ಲ ಅನ್ಸುತ್ತೆ ರೀ. ಸತ್ಯಕ್ಕೆ ಯಾವಾಗ ಬೆಲೆ ಅಂದರೆ ಸತ್ತಾಗಲೇ ಬೆಲೆ ರೀ, ಅಷ್ಟೇ. ಇವಾಗೆಲ್ಲ ಸುಳ್ಳಿಗೆ ಜಾಸ್ತಿ ಬೆಲೆ ರೀ, ಸೀರಿಯಸ್ ಆಗಿ ಹೇಳ್ತೀನಿ. ಸುಳ್ಳು ಹೇಳ್ಬಿಟ್ರೆ ಅಂದ್ಕೊಳ್ಳಿ, ನಿಮ್ಮ ಹತ್ರ ಬೇಗ ನಾನು ಯಾವತ್ತೂ ಹೋಗ್ಬಿಡ್ತಾ ಇದ್ದೆ. ಸುಳ್ಳು ಹೇಳ್ಬಿಟ್ಟು ನಿಮ್ಮ ಹತ್ರ ಹೋಗೋದು ಹೆಂಗಂತ ಅದು ನನಗೆ ಗೊತ್ತು. ಬಟ್ ನನ್ನ ಮನ್ಸು ಕೇಳಲ್ಲ. ಏನು ಮಾಡ್ತೀರಾ? ಅದು ಹೇಳ್ತಾರಲ್ಲ, ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ. ಸೊ ನಂದು ಓಪನ್ ಆಗಿ ಮಾತಾಡೋದು ನನಗಿಷ್ಟ. ಸುಮ್ಮನೆ ನಾಟಕ ಮಾಡ್ಕೊಂಡು ಸುಮ್ಮನೆ ನಕ್ಕೊಂಡು ಆ ಥರ ಹೇಳಿದ್ರೆ ನನ್ನ ಮನ್ಸಿಗೆ ಕೇಳಲ್ಲ. ಇವಾಗ ನಾನು ನಡ್ಕೊಂಡು ಸುಳ್ಳು ಹೇಳ್ಬಿಟ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ, ಅದೆಲ್ಲರಿಗೂ ಗೊತ್ತು ತಾನೆ. ಇವಾಗ ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ಬೇಡವಾ ಆ ಥರ ಆಗಿಬಿಟ್ಟಿದೆ. ಇವರು ಒಂದೊಂದು ದಿವಸಕ್ಕೆ ಒಂದೊಂದು ಅಪ್ಡೇಟ್ ಕೊಟ್ಟರೆ ನಾವು ಹೆಂಗೆ ಕೆಲಸ ಮಾಡೋಣ? ನಾವು ಏನೋ ಒಂದು ಕನಸಿಟ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತೀವಿ. ಸೊ ಇವರು ಈ ಥರ ಮಾಡಿದ್ರೆ ಇದು ತಾಳ್ಮೆನ ತುಂಬ ಪರೀಕ್ಷೆ ಮಾಡ್ತಾರೆ ರೀ ಯೂಟ್ಯೂಬು. ಸೀರಿಯಸ್ ಆಗಿ ಹೇಳ್ತೀನಿ, ತುಂಬ ಪರೀಕ್ಷೆ ಮಾಡ್ತಾರೆ. ಎಷ್ಟೋ ಜನ ಒಂದೊಂದು ಕನಸನ್ನ ಕಟ್ಕೊಂಡು ಬಂದಿರ್ತಾರೆ. ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯೂಟ್ಯೂಬ್ ಮೇಲೆ ಇವತ್ತು ತುಂಬ ಕೋಪ ಬಂದಿತ್ತು ನನಗೆ. ಆ ಅಪ್ಡೇಟ್ನೆಲ್ಲ ಓದ್ಬಿಟ್ನಲ್ಲ, ಅಯ್ಯೋ ಯಾಕೆ ಕೇಳ್ತೀರಾ? ತಲೆ ಕೆಟ್ಟೋಯ್ತು ನನಗೆ. ಇವಾಗ ನೀವು ಏನು ಮಾಡೋಣ ಅಂತ ನಿಮಗೆ ಕೇಳಿದ್ರೆ ಉಲ್ಟಾ ನೀವು ನನಗೆ ಕೇಳ್ತೀರಾ, ನೀವೇ ಏನಾದರೂ ಹೇಳಬೇಕು ಅಂತ. ನನ್ನ ಹತ್ರ ಇವತ್ತೇನೂ ಗೊತ್ತಿಲ್ಲ. ಸೊ ನನಗೆ ಅನಿಸಿದ್ದು ನಾನು ಹೇಳಿದೆ.
ನಾನು ಹೇಳಿದ್ದೇನಾದರೂ ತಪ್ಪಿದರೆ ದಯವಿಟ್ಟು ಹೇಳಿ, ಪರವಾಗಿಲ್ಲ. ಯಾಕಂದರೆ ನೀವೆಲ್ಲ ನನ್ನ ಫ್ಯಾಮ್ಲಿ ಥರ. ನೀವೇನಾದರೂ ತಪ್ಪಂತ ಹೇಳಿದ್ರು ನಾನು ಒಪ್ಕೊತೀನಿ. ಅದರಲ್ಲೇನಿದೆ ಅಂತ ಏನಾದರೂ ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.